ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೊಳಕೆ ಕಟ್ಟಿದ ಹುಳ್ಳಿಕಾಳು ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡಿಸ್ತೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮತ್ತು ಮಾಡುವ ವಿಧಾನ: ಹುಳ್ಳಿಕಾಳು 1 ಕಪ್ ಮೊಳಕೆ ಕಟ್ಟಿರೋದು, ಮತ್ತು ಹೆಸರುಕಾಳು 1/4 ಕಪ್, ಮತ್ತು ಆಲೂಗಡ್ಡೆ, ಗೆಡ್ಡೆಕೋಸು, ಕ್ಯಾರೆಟ್. ನಾನು ಬದನೆಕಾಯಿನ ಹಚ್ಚಿ ನೀರಲ್ಲಿ ಹಾಕಿದ್ದೀನಿ, ಇಲ್ಲ ಬ್ಲಾಕ್ ಆಗಿಬಿಡುತ್ತೆ. ಮತ್ತು ಮಸಾಲೆಗೆ ಈರುಳ್ಳಿ, ಪುದೀನ, ಟೊಮೆಟೊ, ಬ್ಯಾಡಗಿ ಮೆಣಸಿನ್ಕಾಯಿ, ಕಾಯಿ ತುರಿ, ಚಕ್ಕೆ ಲವಂಗ, ಮತ್ತು ಕೊತ್ತಂಬರಿ, ಬೆಳ್ಳುಳ್ಳಿ, 1 ಸ್ಪೂನ್ ಧನಿಯಾ ಪೌಡರ್, 1/2 ಸ್ಪೂನ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ, ಎಣ್ಣೆ. ಇವಾಗ ಮಾಡುವ ವಿಧಾನ: ಒಂದು ಕುಕ್ಕರಲ್ಲಿ ಮೊಳಕೆ ಕಟ್ಟಿದ ಕಾಳನ್ನು 3 ವಿಸಿಲ್ ಕೂಗೋಕ್ಕೆ ಇಡಬೇಕು. ಅದು ಕೂಗೋ ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೋಬೇಕು. ಪ್ಯಾನ್ ಇಟ್ಟು ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಪುದೀನ, ಚಕ್ಕೆ ಲವಂಗ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡಿ. ನಾವು ಲೋ ಫ್ಲೇಮಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ. ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಟೊಮೆಟೊ ಹಾಕಬೇಕು. ಟೊಮೆಟೊ ಒಂದು ಅರ್ಧ ಆದಮೇಲೆ ನಾವು ಕಾಯಿ ತುರಿಯನ್ನು ಹಾಕ್ಕೋಬೇಕಾಗುತ್ತೆ. ನಾವು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಲಾಸ್ಟಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು. ನೋಡಿ, ಈಗ ಕೊಬ್ಬರಿ ತುರಿ ಹಾಕಿದ್ದೀನಿ, ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಇಷ್ಟು ಹಾಕಿ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿ, ಲಾಸ್ಟಲ್ಲಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಪೇಸ್ಟ್ ಮಾಡಿ. ನಾವು ಏನೆಲ್ಲ 3 ವಿಸಿಲ್ ಕೂಗಿಸಿದ್ವಲ್ಲ, ಅದೇ ನೋಡಿ ಕಾಳು ಈ ಥರ ಆಗಿರುತ್ತೆ. ಇದಕ್ಕೆ ನಾವು ಹೆಸ್ರು ಕಾಳು ಹಾಕಿ ಮಿಕ್ಸ್ ಮಾಡಬೇಕು. ನಾನು ಮೊಳಕೆ ಕಟ್ಟಿಲ್ಲ ಹೆಸ್ರು ಕಾಳು, ಅದಕ್ಕೋಸ್ಕರ ಹಂಗೆ ಹಾಕ್ತಾಯಿದ್ದೀನಿ. ಈಗ ಇದನ್ನು 2 ಮಿನಿಟ್ ಬಿಡಬೇಕು, ಸ್ವಲ್ಪ ಕುದಿ ಬರೋವರೆಗೂ. ನೋಡಿ, ಈ ಥರ ಕುದಿ ಬಂದಿರುತ್ತೆ. ಈಗ ನಾವು ತರಕಾರಿ ಹಚ್ಕೊಂಡಿರೋದೆಲ್ಲನೂ ಹಾಕಿ ಮಿಕ್ಸ್ ಮಾಡಬೇಕು. ಅದ್ರ ಜೊತೆ ನಾವು ಉಪ್ಪನ್ನು ಆ್ಯಡ್ ಮಾಡಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು 2 ಮಿನಿಟ್ ಬಿಡಿ, ಈ ಥರ ಕುದ್ದಿರುತ್ತೆ. ನೋಡಿ, ಕುದಿ ಬರ್ತಾ ಇದೆ. ಈಗ ನಾವು ಅದಕ್ಕೆ ರುಬ್ಬಿರೋ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಅದು ಮಸಾಲೆ ಫುಲ್ಲು ನೀರಲ್ಲೆಲ್ಲ ಬೆರಿಬೇಕು. ಆ ನೀರಿನ ಅಂಶ ಎಲ್ಲ ಹೋಗಿ ಮಸಾಲೆ ಥರ ಆಗಬೇಕು. ನೋಡಿ, ಈ ಥರ ತಿರುಗಿಸ್ತಾ ಇರಬೇಕು. ನೋಡಿ, ಈ ಥರ ಕುದಿ ಬಂದಮೇಲೆ 2 ವಿಸಿಲ್ ನಾವು ಕೂಗಿಸ್ಬೇಕಾಗುತ್ತೆ. ಈ ಕುಕ್ಕರ್ 2 ವಿಸಿಲ್ ಕೂಗಿದ ನಂತರ ನೋಡಿ ಓಪನ್ ಮಾಡಿ, ಈ ಥರ ಆಗಿರುತ್ತೆ. ಇದಕ್ಕೆ ನಾವು ಸ್ವಲ್ಪ ಒಗ್ಗರಣೆ ಹಾಕ್ಕೋಬೇಕಾಗುತ್ತೆ. ಎಣ್ಣೆ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಒಗ್ಗರಣೆ ಹಾಕಿ ಈ ಥರ ಮಿಕ್ಸ್ ಮಾಡಿ. ನಾನು ಫುಲ್ಲು ಗಟ್ಟಿ ಮಾಡ್ಕೊಂಡಿದ್ದೀನಿ ಚಪಾತಿ ಜೊತೆ ಅಂತ. ನೀವು ಮುದ್ದೆ ಮತ್ತು ಚಪಾತಿ ಅದಕ್ಕೆಲ್ಲನೂ ಈ ಥರ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಅನ್ನಕ್ಕೆ ಬೇಕಾದರೆ ಸ್ವಲ್ಪ ನೀರು ಮಾಡ್ಕೊಳ್ಳಿ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ. ನೋಡಿ, ನಾನು ಚಪಾತಿ ಜೊತೆ ರೆಡಿ ಮಾಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.